ಭಾರತದ ಮೂಲಗಳು ವಾಯುಪಡೆಯ ಮೂಲಗಳು ಹೇಳ್ತಿರುವಂತದ್ದು ಸರ್ಜಿಕಲ್ ಸ್ಟ್ರೈಕ್ ಪಾರ್ಟ್ 2 ಆಗಿದೆ ಅನ್ನೋ ಒಂದು ಸ್ಪಷ್ಟವಾದಂತ ಮಾಹಿತಿಗಳನ್ನ ಈಗ ಮೂಲಗಳು ಸ್ಪಷ್ಟಪಡಿಸುತ್ತಿದ್ದಾವೆ. ಆದರೆ ಎಷ್ಟೊತ್ತಿಗಾಯ್ತು, ಎಷ್ಟು ಕ್ಯಾಂಪ್ಗಳ ಮೇಲೆ ಆಯ್ತು, ಎಷ್ಟು ಜನ ಈಗ ಉಗ್ರರನ್ನ ಸೆದೆ ಬಡಿಯಲಾಗಿದೆ, ಯಾವ ರೀತಿಯಾದಂತ ಕಾರ್ಯಾಚರಣೆಯನ್ನ ಮಾಡಿದ್ವಿ, ಒಟ್ಟು ಎಷ್ಟು ಜೆಟ್ ಫ್ಲೈಟ್ ಗಳನ್ನ ಬಳಸ್ಕೊಂಡಿದ್ವಿ ಅನ್ನೋದ್ರ ಬಗ್ಗೆ ಇನ್ನು ಯಾವ್ದು ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಅದು ವಾಯುಪಡೆಯಿಂದ ಅಥವಾ ಭಾರತೀಯ ಸೇನೆಯಿಂದ ಒಂದು ಅಫಿಷಿಯಲ್ ಆಗಿ ಶಬೀರ್ ಹಾಗೆ ಸಂಪರ್ಕದಲ್ಲಿರಿ. 12 IAF ಜೆಟ್ ಗಳಿಂದ ಉಗ್ರರ ಕೇಂದ್ರಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. 12 IAF ಮಿರಾಜ್ 2000 ಯುದ್ಧ ವಿಮಾನಗಳಿಂದ ದಾಳಿ ಆಗಿರುವಂತದ್ದು. ಉಗ್ರರು ತಂಗಿದ್ದಂತಹ 5 ಮೀಟರ್ ಜಾಗವನ್ನ ಧ್ವಂಸ ಮಾಡಲಾಗಿದೆ. ಜೈಷ್ ಕ್ಯಾಂಪ್ಗಳೆಲ್ಲವನ್ನ ಕೂಡ ಇದೀಗ ನಮ್ಮ ಭಾರತೀಯ ಸೇನೆ ಧ್ವಂಸ ಮಾಡಿದೆ. 12 IAF ಜೆಟ್ ಗಳಿಂದ ಉಗ್ರರ ಕೇಂದ್ರಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಮಿರಾಜ್ 2000 ಯುದ್ಧ ವಿಮಾನಗಳನ್ನ ಬಳಸಿಕೊಂಡು ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಉಗ್ರರು ನೆಲೆ ನಿಂತಹ 500 ಮೀಟರ್ ಜಾಗವನ್ನ ಕಂಪ್ಲೀಟ್ ಆಗಿ ಮಟಾಶ್ ಮಾಡಲಾಗಿದೆ, ಉಡೀಸ್ ಮಾಡಲಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಇಲ್ಲಿ ಸರ್ಜಿಕಲ್ ಸ್ಟ್ರೈಕ್ 2 ಇವತ್ತು ಆಗಿದೆ. ಬೆಳಗ್ಗೆ ಮುಂಜಾನೆ 3:30 ಸಮಯದಲ್ಲಿ ಈ ಒಂದು ಸರ್ಜಿಕಲ್ ಸ್ಟ್ರೈಕ್ ಭಾಗ 2 ಆಗಿರುವಂತದ್ದು. ಗೊತ್ತೇ ಇದೆ ನಿಮ್ಗೆ, ಸರ್ಜಿಕಲ್ ಸ್ಟ್ರೈಕ್ 2016 ಸೆಪ್ಟೆಂಬರ್ 28, 29 ಆಸುಪಾಸಿನಲ್ಲಿ ನಮ್ಮ ಭಾರತೀಯ ಸೇನೆ ಮಾಡಿತ್ತು. ಅದೇ ರೀತಿಯಲ್ಲಿ ಇವತ್ತು 2ನೇ ಭಾಗ ಆಗಿದೆ. ಗಮನಿಸ್ತಾ ಇದ್ದೀರಾ, ಪಾಕಿಸ್ತಾನದ ಮೇಲೆ ಈಗ ಏರ್ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಭಾರತ ಮಾಡಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಬಾಲ್ಕೋಟ್ ನಲ್ಲಿ ಭಾರತೀಯ ಸೇನೆಯ ವೈಮಾನಿಕ ದಾಳಿಯಾಗಿದೆ ಅನ್ನೋದು ಗೊತ್ತಿರುವಂತ ವಿಚಾರ. ಗಮನಿಸ್ತಾ ಇದ್ದೀರಾ, ಒಂದಷ್ಟು ದೃಶ್ಯಾವಳಿಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. 12 IAF ಮಿರಾಜ್ 2000 ಯುದ್ಧ ವಿಮಾನವನ್ನ ಬಳಸಿಕೊಂಡು ಇವತ್ತು ಈ ಒಂದು ವೈಮಾನಿಕ ದಾಳಿಯನ್ನ ಮಾಡಲಾಗಿದೆ. ಈ ದಾಳಿಯಲ್ಲಿ 200 ರಿಂದ 300 ಉಗ್ರರನ್ನ ನಾವು ಬಲಿಯನ್ನ ತೆಗೆದುಕೊಂಡಿದ್ದಾಗಿದೆ.